ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನನ್ನ ವೃತ್ತಿಪರ ಜೀವನದಲ್ಲಿದ್ದ ಒಂದು ಬಹುಮುಖ್ಯವಾದ ಒಂದು ಕಾಯಿಲೆ ಅಂತಲೇ ಹೇಳ್ಬೋದು. ಏನಪ್ಪ ಇದು ಅಂದರೆ ಲಿವರ್ ಡ್ಯಾಮೇಜ್. ನೀವೆಲ್ಲರೂ ಕೂಡ ಕೇಳಿರ್ತೀರಾ ಈ ಒಂದು ಲಿವರ್ ಡ್ಯಾಮೇಜ್ ಬಗ್ಗೆ, ಓಕೆನಾ. ಸೊ ಲಿವರ್ ಡ್ಯಾಮೇಜ್ ಆಗೋದ್ರಿಂದ ನಿಮ್ಮ ಒಂದು ಜೀವಕ್ಕೂ ಕೂಡ ಅಪಾಯವಾಗ್ಬೋದು ಅಥವಾ ತೊಂದರೆ ಆಗ್ಬೋದು ವೀಕ್ಷಕರೇ. ಸೊ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೋದು ಅತ್ಯಗತ್ಯ ಅಂತ ನಾನು ಹೇಳ್ತೇನೆ. ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾತಾಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಹಾಗೆ ಯಾರೆಲ್ಲ ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ ಅವರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವೀಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಈ ಒಂದು ದೇಹದೊಳಗೆ ಲಿವರ್ ಡ್ಯಾಮೇಜ್ ಆಗುತ್ತಾ ಬಂದರೆ ಮೊದಲಿಗೆ ನಿಮ್ಮಲ್ಲಿ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಈ ಒಂದು ಲಿವರ್ ಡ್ಯಾಮೇಜ್ ಅಥವಾ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಒಂದು ಲಿವರ್ ಡ್ಯಾಮೇಜ್ ಆಗೋದ್ರಿಂದ ನಿಮಗೆ ಬೇಗನೆ ನೀವು ಈ ಒಂದು ಕಾಯಿಲೆಯನ್ನು ಕಂಡುಹಿಡಿಯೋದ್ರಿಂದ ನಿಮಗೆ ಬೇಕಾದರೆ ಅದು ಟ್ರಾನ್ಸ್ಪ್ಲಾಂಟ್ ಮೂಲಕವಾಗಿಯೋ ಅಥವಾ ಆಪರೇಷನ್ ಮೂಲಕವಾಗಿಯೋ ಅದನ್ನ ನಿಮಗೆ ಟ್ರಾನ್ಸ್ಪ್ಲಾಂಟ್ ಮಾಡಿ ಅದನ್ನು ನಿಮಗೆ ನಿಮ್ಮ ಒಂದು ಆರೋಗ್ಯವನ್ನು ಪುನರ್ ನಿರ್ಮಾಣ ಮಾಡ್ಬೋದು ಅಂತ ನಾನು ಹೇಳ್ತೇನೆ. ಸೊ ಅದು ತುಂಬ ಕೆಟ್ಟೋಗಿದ್ರೆ 95% ಎಲ್ಲ ಕೆಟ್ಟು ಹೋಗಿದ್ರೆ, ಇದು ತುಂಬಾ ಹದಗೆಟ್ಟಿದ್ರೆ ನಿಮಗೆ ಯಾವುದೇ ರೀತಿಯಿಂದಲೂ ಈ ಒಂದು ನಿಮ್ಮ ದೇಹದ ಲಿವರ್ನ ನಿಮಗೆ ಕಾಪಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಸೊ ನೀವು ಇದ್ರ ಬಗ್ಗೆ ಎಚ್ಚರ ವಹಿಸೋದು, ಇದ್ರ ಬಗ್ಗೆ ಅಂತೆಲ್ಲ ನಿಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗದ ಬಗ್ಗೆಯೂ ನೀವು ತುಂಬಾ ಎಚ್ಚರ ವಹಿಸೋದು ತುಂಬಾ ಮುಖ್ಯ. ಸೊ ಚಿಕ್ಕ ಕಾಯಿಲೆಗಳು, ಏನಾದರೂ ಕಾಯಿಲೆಗಳು ಬಂದರೆ ವೀಕ್ಷಕರೇ, ನಾನು ಈ ಒಂದು ವಿಷಯವನ್ನು ನಿಮಗೆ ಹೇಳಬೇಕು ಅಂತ ನಾನು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ. ಅದೇನಪ್ಪ ಅಂದರೆ, ನಿಮ್ಮ ದೇಹದಲ್ಲಿ ಯಾವುದೇ ಕಾಯಿಲೆ ಬಂದರೂ ಆ ಒಂದು ಕಾಯಿಲೆ ಚಿಕ್ಕದಾದಂತಹ ಒಂದು ಸೂಚ್ಯಂಕದ ಮೂಲಕ ನಿಮಗೆ ತಿಳಿದು ಬರುತ್ತೆ ಮೊದಲೇ. ಸಪೋಸ್ ಒಂದು ಜ್ವರ ಬರುವುದಾಗಿರಲಿ. ಸೊ ನೀವು ಜ್ವರ ಬಂದರೆ ಏನು ಮಾಡ್ತೀರಾ, ಕ್ಯಾಶುವಲ್ ಆಗಿ ಒಂದು ಟ್ಯಾಬ್ಲೆಟ್ ತೊಗೊಳ್ತೀರಾ ಮೆಡಿಕಲ್ಗೆ ಹೋಗಿ, ಅಥವಾ ಮನೇಲಿದ್ದ ಟ್ಯಾಬ್ಲೆಟನ್ನು ಕುಡ್ಕೊಂಡು ಸರಿ ಮಾಡ್ತೀರಾ ಅಲ್ವಾ. ಸೊ ಈಗೇನೇ ಮಾಡ್ತೀರಾ, ಚಿಕ್ಕ ಸಣ್ಣ ಪುಟ್ಟ ವಿಷಯಗಳಿಗೆ ಆಗಲಿ, ಸಣ್ಣ ಪುಟ್ಟ ಕಾಯಿಲೆಗಳಿಗಾಗಲಿ ಯಾರೂ ಕೂಡ ಹೋಗೋದಿಲ್ಲ ಹಾಸ್ಪಿಟ್ಲಿಗೆ. ಆದರೆ ಈ ಒಂದು ಸಣ್ಣ ಒಂದು ಸೂಚ್ಯಂಕಗಳೇ ಅಥವಾ ಸಣ್ಣ ದೇಹದಲ್ಲಿ ಆಗುವ ಬದಲಾವಣೆಗಳೇ ನಿಮಗೆ ದೊಡ್ಡ ಕಾಯಿಲೆ ಆಗ್ತಿದೆ, ಅಥವಾ ಏನೋ ಒಂದು ಕಾಯಿಲೆ ನಿಮ್ಮ ದೇಹದಲ್ಲಿ ಹೊಳ ಹೊಕ್ಕಿದೆ ಅನ್ನೋದ್ರ ಬಗ್ಗೆ ಅದು ಸ್ವಲ್ಪವಾಗಿ ನಿಮಗೆ ಪರಿಣಾಮವನ್ನು ಬೀರಿ ತೋರಿಸುತ್ತೆ. ಸೊ ನೀವು ಓಕೆ, ಎಲ್ಲಾದರೂ ಒಂದು ಸಣ್ಣ ಪುಟ್ಟ ಜ್ವರ ಬಂದರೆ ಓಕೆ, ಇಟ್ಸ್ ಓಕೆ, ಫೈನ್, ನಿಮಗೆ ಆ ಜ್ವರ ಬರುತ್ತೆ, ನೀವು ಆ ಟ್ಯಾಬ್ಲೆಟ್ ಕುಡಿದ್ರೆ ಅದು ಹೋಗುತ್ತೆ. ಇನ್ನು ಮತ್ಯಾವತ್ತೂ ಅದು ಬರಲಿಲ್ಲ ಅಂದರೆ ಅದು ನಾಟ್ ಅ ಪ್ರಾಬ್ಲಮ್, ಓಕೆನಾ. ಸೊ ಬಟ್ ಇವತ್ತು ನಿಮಗೆ ಜ್ವರ ಬಂತು, ನೀವು ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡ್ರೆ ನಾಳೆ ಬೆಳಿಗ್ಗೆಗೆ ಅದು ಹುಷಾರಾಯಿತು, ಎಗೇನ್ ಒಂದು 2 ಡೇಸ್ ಬಿಟ್ಟು ನಿಮಗೆ ಆ ಜ್ವರ ಬರ್ತಿದೆ ಅಂದರೆ ನೀವು ಖಂಡಿತವಾಗೂ ನೀವು ಅದನ್ನ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ತೇನೆ. ಅದೇ ರೀತಿಯಾಗಲಿ ಕೆಮ್ಮು ಆಗಲಿ, ಶೀತವಾಗಲಿ, ಜ್ವರವಾಗಲಿ, ಅಥವಾ ಪಕ್ಕೆಲುಬು ನೋವಾಗಲಿ, ಅಥವಾ ಹೊಟ್ಟೆ ನೋವಾಗಲಿ, ಕಾಲು ನೋವಾಗಲಿ, ತಲೆನೋವಾಗಲಿ, ಇದು ಯಾವುದ್ರ ಬಗ್ಗೆ ಕೂಡ ಹೆಚ್ಚಿಗೆ ಪದೇ ಟ್ಯಾಬ್ಲೆಟ್ ತಗೊಂಡ್ರೂ ಕೂಡ ನಿಮಗೆ ಅದು ಬರ್ತಾ ಇದೆ ಅಂದರೆ ಯು ಹ್ಯಾವ್ ಟು ಗೋ ಫಾರ್ ಅ ಕನ್ಸಲ್ಟ್, ಓಕೆನಾ. ಸೊ ನೀವು ಅದನ್ನು ತಗೊಳ್ಳೇಬೇಕು. ಯಾಕಂದರೆ ನಿಮ್ಮ ಒಂದು ದೇಹದಲ್ಲಿ ಆಗುವ ಸಣ್ಣ ಬದಲಾವಣೆಗಳು ಕೂಡ ಸಣ್ಣದಾಗಿ ನಿಮಗೆ ತೋರಿಸಲ್ಪಡುತ್ತೆ, ಓಕೆನಾ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಹಾಗಿದ್ರೆ ಈಗ ಲಿವರ್ ಡ್ಯಾಮೇಜ್ ಹೇಗಾಗುತ್ತೆ, ಸೊ ಅದರ ಮೊದಲಿನ ಲಕ್ಷಣಗಳೇನು, ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಸಾಮಾನ್ಯವಾಗಿ ಯಕೃತ್ ಹಾನಿಗೊಳಗಾಗಿದ್ದರೆ ಪ್ರಾರಂಭದಲ್ಲಿ ಇದು ಗೊತ್ತಾಗುವುದೇ ಇಲ್ಲ, ಓಕೆನಾ. ಸೊ ನಾನು ಅದೇ ಹೇಳ್ತಾ ಇದ್ದೇನೆ. ಸೊ ಪ್ರಾರಂಭದಲ್ಲಿ ಇದು ಡ್ಯಾಮೇಜ್ ಆಗಿದೆ ನಿಮಗೆ ಗೊತ್ತೇ ಆಗೋದಿಲ್ಲ, ಆಮೇಲೆ ವಾಮಿಟಿಂಗ್ ಬರುತ್ತೆ, ಹಾಗೆಲ್ಲ ಆಗುತ್ತೆ. ಸೊ ಲಾಸ್ಟ್ ಸ್ಟೇಜಿಗಂತೂ ಬ್ಲಡ್ ವಾಮಿಟೇ ಆಗಿಬಿಡುತ್ತೆ, ಓಕೆನಾ. ಸೊ ನಾನು ಅದೇ ಹೇಳ್ತಾ ಇದ್ದೆ ನಿಮಗೆ. ಸೊ ಸಣ್ಣದಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಥರ ಬರುತ್ತೆ ನಿಮಗೆ, ಈ ಒಂದು ಹೊಟ್ಟೆಯ ಒಂದು ಅನ್ನನಾಳದಲ್ಲಿ ಉರಿ ಕಾಣಿಸ್ಕೊಳ್ಳುತ್ತೆ. ಸೊ ಇದೆಲ್ಲ ಸಣ್ಣ ಪ್ರಾಬ್ಲಮ್ಗಳು ಅಂದರೆ ಇದೆಲ್ಲ ಗ್ಯಾಸ್ಟ್ರಿಕ್ ಅಂತೇಳಿ ನೀವು ಸುಮ್ಮನೆ ಆ ಒಂದು ಪಿಂಕ್ ಒಂದು ಮದ್ದು ಬರುತ್ತೆ, ಒಂದು ಟಾನಿಕ್ ಥರ ಬರುತ್ತೆ. ನಾನು ನೋಡಿದ್ದೇನೆ, ತುಂಬ ಪೇಷಂಟ್ಸ್ ಕೈಲಿ ನಾನು ನೋಡಿದ್ದೇನೆ ಇದನ್ನೇ ತಗೊಳ್ಳೋದವರು, ಓಕೆನಾ. ಸೊ ಈ ಒಂದು ಸಿರಪ್ನ ಥರನ ಒಂದು 2 ಮುಚ್ಚಳ ಕುಡಿದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀರಾ. ಸೊ ಇದು ಆ ಒಂದು ಗಳಿಗೆಗೆ ನಿಮಗೆ ಶಮನ ಕೊಡುತ್ತೆ ಹೊರತು ನಿಮ್ಮ ಒಂದು ದೇಹದಲ್ಲಿನ ಒಂದು ಪ್ರಾಬ್ಲಮ್ಗೆ ಶಾಶ್ವತ ಪರಿಹಾರವಲ್ಲ, ಓಕೆನಾ. ಸೊ ಅದೇ ನಾನು ಹೇಳ್ತಾ ಇದ್ದೇನೆ. ಆದರೆ ಪರೋಕ್ಷವಾಗಿ ಕೆಲವೊಂದು ಲಕ್ಷಣಗಳು ನಿಮಗೆ ಕಂಡುಬರ್ಬೋದು. ಸಾಮಾನ್ಯವಾಗಿ ಯಕೃತ್ ಹಾನಿಗಳಿಗಾದರೆ ಈ ಪ್ರಾರಂಭದಲ್ಲಿ ಯಾವುದೇ ಲಕ್ಷಣ ಕಂಡುಬರೋದಿಲ್ಲ. ಆದರೆ
ಪರೋಕ್ಷವಾಗಿ ಅಂದರೆ ನಿಮಗೆ ಆ ಸಣ್ಣ ಪುಟ್ಟ ಲಕ್ಷಣಗಳು ಬಂದೇ ಬರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಮನುಷ್ಯನ ದೇಹದೊಳಗೇ ದಿನ ಈ ಒಂದು ಏನಾದರೂ ಒಂದು ಕಾಯಿಲೆ ಆಗ್ತಿದ್ರೆ ಖಂಡಿತವಾಗೂ ನಿಮಗೆ ಗೊತ್ತಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಮನುಷ್ಯನ ದೇಹದೊಳಗೆ ದಿನದ 24 ಗಂಟೆಯೂ ಸಹ ಬಿಡುವಿಲ್ಲದೆ ದುಡಿಯುವ ಅಂಗಾಂಗಗಳಲ್ಲಿ ಲಿವರ್ ಕೂಡ ಪ್ರಮುಖ ಸ್ಥಾನಗಳಲ್ಲಿ ನಿಲ್ಲುತ್ತದೆ. ನಿಜ, ಹಾರ್ಟ್ ಆಗಿರಲಿ ಅಥವಾ ಎಲ್ಲವೂ ಅನ್ನನಾಳ, ಜಠರ ಮತ್ತು ದೊಡ್ಡ ಕರಳು, ಸಣ್ಣ ಕರಳು ಇವೆಲ್ಲವೂ ಕೂಡ ಮನುಷ್ಯನ 24 ಗಂಟೆ ದುಡಿಯುತ್ತೆ ಅಲ್ವಾ. ಈ ಹಾರ್ಟ್ ಅಂತೂ ಹೇಳೋದೇ ಬೇಡ, ಅದಕ್ಕೆ ರೆಸ್ಟೇ ಇಲ್ಲ ಅಂತ ಹೇಳ್ಬೋದಲ್ವಾ. ಸೊ ಹೀಗೆ ದುಡಿಯುವ ಒಂದು ಅಂಗಾಂಗಗಳಲ್ಲಿ ಲಿವರ್ ಕೂಡ ಪ್ರಮುಖ. ಒಂದು ವೇಳೆ ಈ ಪ್ರಮುಖ ಸಮಸ್ಯೆಗಳು ಕಂಡುಬಂದರೆ ಅದರಿಂದ ಹಲವು ಬಗೆಯ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ. ಸೊ ಈ ಅಂಗದ ಪ್ರಮುಖ ಕಾರ್ಯ ಏನಂದರೆ ರಕ್ತವನ್ನು ಸ್ವಚ್ಛ ಮಾಡುವುದರ ಜೊತೆಗೆ ಮೆಟಬಾಲಿಸಮ್ ಪ್ರಕ್ರಿಯೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ದೇಹದಿಂದ ಕಲ್ಮಶಗಳನ್ನು ನಿವಾರಿಸಿ ಜೀರ್ಣಕ್ರಿಯೆ ಪ್ರಕ್ರಿಯೆಯು ಸರಿಯಾಗಿ ನಡೆಯುವ ಹಾಗೆ ಇದು ನೋಡಿಕೊಳ್ಳುತ್ತೆ. ಸೊ ಇದರ ಜೊತೆಗೆ ಬಿಲಿರುಬಿನ್, ಕೊಲೆಸ್ಟ್ರಾಲ್, ರಸದೂತಗಳನ್ನು ಮೊದಲಾದವುಗಳನ್ನು ಸ್ರವಿಸುವುದು ಮತ್ತು ದೇಹದ ಕಾರ್ಯಗಳನ್ನು ನಿಯಂತ್ರಿಸುವಲ್ಲಿಯೂ ಕೂಡ ಇದರ ಪಾತ್ರ ಬಹು ದೊಡ್ಡದು. ಹೀಗಾಗಿ ಈ ಪ್ರಮುಖ ಅಂಗ ಇಲ್ಲದೆ ನಮ್ಮ ಜೀವನವನ್ನು ಕಲ್ಪಿಸಿಕೊಳ್ಳಲು ಕೂಡ ನಮಗೆ ಸಾಧ್ಯವಿಲ್ಲ. ನಮ್ಮ ದೇಹದ ಆರೋಗ್ಯಕ್ಕೆ ಲಿವರ್ ಕೊಡುಗೆ ತುಂಬ ದೊಡ್ಡದಿದೆ ಎನ್ನುತ್ತಾರೆ ಎಲ್ಲ ವೈದ್ಯರು ಕೂಡ. ಓಕೆನಾ. ಸೊ ನಾನು ಕೂಡ ಹೇಳ್ತೇನೆ, ನಿಮ್ಮ ದೇಹದ ಪ್ರತಿಯೊಂದು ಅಂಗವೂ ಕೂಡ ನಮಗೆ ಇಂಪಾರ್ಟೆಂಟ್. ಓಕೆನಾ. ಸೊ ಇಂದಿನ ಲೇಖನದ ಈ ಒಂದು ನಮಗೆ ನಾನು ತುಂಬ ಒಂದು ಪತ್ರಗಳಲ್ಲಿ ಆಗಲಿ ಅಥವಾ ಒಂದು ಲೇಖನಗಳಲ್ಲೇ ಆಗಲಿ ನಾನು ಈ ಒಂದು ಲಿವರ್ ಸಮಸ್ಯೆ ಬಗ್ಗೆ ಕೇಳ್ಪಟ್ಟಿದ್ದೇನೆ. ಓಕೆನಾ. ಸೊ ಈ ಒಂದು ಲೇಖನಗಳಲ್ಲಿ ನಾನು ಓದ್ತಾ ಇರ್ತೇನೆ, ಲಿವರಿಂದ ಕಾಯಿಲೆಯಿಂದ ಮರಣಪಟ್ಟರು ಅಂತ ಕೂಡ ನಾನು ನೋಡ್ತೇನೆ. ಅಥವಾ ಇವತ್ತು ಕಂಡುಬರುವ ಒಂದು ಕಾಯಿಲೆಗಳಲ್ಲಿ ಕರಳು ರೋಗ ಕೂಡ ತುಂಬ ದೊಡ್ಡದು, ಕರಳು ಕ್ಯಾನ್ಸರ್ ಅಂತ ಹೇಳ್ತಾರೆ ಅಲ್ವಾ. ಸೊ ಈ ಒಂದು ಕ್ಯಾನ್ಸರಿಂದ ಕೂಡ ತುಂಬ ಜನರು ಮರಣ ಹೊಂದ್ತಾ ಇದ್ದಾರೆ ಈ ಒಂದು ಕಾಲಘಟ್ಟದಲ್ಲಿ. ಸೊ ಈ ಒಂದು ಕಾಯಿಲೆಯಿಂದ ನಿಮಗೆ ದೇಹದ ಲಿವರ್ ಸಮಸ್ಯೆಯ ಆರಂಭಿಕ ರೋಗ ಲಕ್ಷಣಗಳು ಯಾವುದು ಎನ್ನುವುದರ ಬಗ್ಗೆ ನಾವು ಈಗ ನೋಡುತ್ತಾ ಹೋಗೋಣ. ಓಕೆನಾ. ಸೊ ಸಾಮಾನ್ಯವಾಗಿ ಲಿವರ್ ಸಮಸ್ಯೆ ಇನ್ನೂ ಆರಂಭದಲ್ಲಿರುವಾಗ ನೀಡುವ ಸೂಚನೆಗಳು ಸ್ಪಷ್ಟವಾಗಿದ್ದರೂ ಇದನ್ನು ಬೇರೆ ತೊಂದರೆ ಎಂದೇ ತಿಳಿದುಕೊಂಡು ಅಲಕ್ಷಿಸಿದ ಬಳಿಕ ಈ ಸಮಸ್ಯೆ ಯಾವುದೋ ಒಂದು ಪರಿಣಾಮ ಕಂಡು ಬಂದ ಬಳಿಕವೇ ಲಿವರ್ನಲ್ಲಿ ಸಮಸ್ಯೆ ಇದೆ ಎಂದು ಗೊತ್ತಾಗುತ್ತೆ. ನಾನು ಮೊದಲೇ ಹೇಳಿದೆ ಅಲ್ವಾ. ಸೊ ನಿಮಗೆ ಚಿಕ್ಕ ಸಣ್ಣ ಪುಟ್ಟ ಕಾಯಿಲೆಗಳು ಬರುತ್ತೆ. ಸೊ ನೀವನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೊ ಅಲ್ಲಿಯವರೆಗೆ ಲಿವರ್ ಸಮಸ್ಯೆ ಏನು ಅಂತಲೇ ನಿಮಗೆ ಗೊತ್ತಾಗೋದಿಲ್ಲ. ಸೊ ಪ್ರಾರಂಭಿಕ ಹಂತದಲ್ಲಿರುವಾಗಲೇ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ, ಏಕೆಂದರೆ ಅದರ ಆರಂಭಿಕ ಲಕ್ಷಣಗಳು ಕೆಲವು ತುಂಬ ಸೂಕ್ಷ್ಮವಾಗಿರುತ್ತೆ ಅಥವಾ ಹೆಚ್ಚಿನವರು ಇವನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಆದ್ದರಿಂದ ಏನಾಗುತ್ತೆ, ನೀವು ಈ ಒಂದು ಸಣ್ಣ ಪುಟ್ಟ ಕಾಯಿಲೆಗಳನ್ನ ಏನು ಮಾಡ್ತೀರಾ, ತಳ್ಳುತ್ತೀರಾ ಅಲ್ವಾ. ಸೊ ಇದರಿಂದ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ವೀಕ್ಷಕರೇ. ಸೊ ನೀವು ಏನಾದರೂ ನಿಮ್ಮ ದೇಹದಲ್ಲಿ ಇಂದಿನ ಕಾಲಘಟ್ಟದಲ್ಲಿ ಅಂತೂ ನಿಜ ಹೇಳ್ತೇನೆ, ಈ ಒಂದು ರೋಗ ರುಜಿನಗಳು ಎಷ್ಟು ಬೇಗ ಹರಡ್ತಿವೆ ಅಂದರೆ ಯಾಕೆ ಇವತ್ತಿನ ಜನ್ರೇಷನ್ ಅಥವಾ ಫುಡ್ ಹ್ಯಾಬಿಟ್ಸ ಒಂದು ಅರ್ಥವಾಗದಾಗೆ ಆಗಿದೆ. ಸೊ ನಾನು ಫಟಾಫಟ್ ಅಂತ ಹೇಳ್ತಾ ಹೋಗ್ತೇನೆ ಯಾವುದೆಲ್ಲ ರೋಗ ಲಕ್ಷಣಗಳು ಅಂತ. ಓಕೆನಾ. ಸೊ ದೇಹದಲ್ಲಿ ಸುಸ್ತು, ಆಯಾಸ ಕಾಣಿಸಿಕೊಳ್ಳುತ್ತೆ. ಓಕೆನಾ. ಸೊ ಏನಾಗುತ್ತೆ, ಸುಸ್ತು, ಆಯಾಸ. ನೀವು ಇದನ್ನೇನು ಮಾಡ್ತೀರಾ, ವರ್ಕ್ ಲೋಡ್ ಅಲ್ವಾ. ಇದು ಸಾಮಾನ್ಯವಾಗಿ ಇದ್ದಿದ್ದೆ ಅಂತ ಅಂದ್ಕೊಳ್ತೀರಾ. ವರ್ಕ್ ಲೋಡ್, ಕೆಲಸ ಮಾಡ್ತೀವಿ, 24 hours ಕೆಲಸ ಮಾಡ್ತೀವಿ, 12 hours ಕೆಲಸ ಮಾಡ್ತೀವಿ. ಸೊ ಇಟ್ಸ್ ಕಾಮನ್ ಅಂತ ನೀವು ಬಿಟ್ಬಿಡ್ತೀರಾ. ನಿರ್ಲಕ್ಷಿಸಬೇಡಿ. ಓಕೆನಾ. ಸೊ ಲಿವರ್ ಕಾಯಿಲೆಯ ಪ್ರಮುಖ ಲಕ್ಷಣವೆಂದರೆ ಆಗಾಗ ಆಯಾಸ ಹಾಗೂ ನಿಶಕ್ತಿ ಕಾಣಿಸಿಕೊಳ್ಳುವುದು. ಅದರಲ್ಲೂ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಏನಂದರೆ ವ್ಯಕ್ತಿ ಯಾವುದೇ ದೈಹಿಕ ಚಟುವಟಿಕೆಗಳನ್ನು ಮಾಡದಿದ್ದರೂ ಕೂಡ ಪದೇ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದ್ದರೆ ಆತನ ಲಿವರ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ ಎನ್ನುತ್ತಾರೆ ಎಲ್ಲ ವೈದ್ಯರು ಕೂಡ. ಓಕೆನಾ. ಸೊ ಈ ಪ್ರಮುಖ ಅಂಗದಲ್ಲಿ ಸಮಸ್ಯೆ ಕಾಣಿಸಿಕೊಂಡ್ರೆ ದಿನನಿತ್ಯದ ಕೆಲಸಗಳು ಸಾಧ್ಯವಾಗುವುದಿಲ್ಲ ಮತ್ತು ಉತ್ಪಾದನೆಯು ಕಡಿಮೆ ಆಗುತ್ತೆ. ಸೊ ದಿನಗಳು ಕಳೀತಾ ಬಂದಂತೆ ಇದು ಉಲ್ಬಣಗೊಳ್ಳುತ್ತಾ ರೋಗಿಯನ್ನು ಇನ್ನಷ್ಟು ನಿಶಕ್ತನಾಗಿಸುತ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒಂದು ಲಕ್ಷಣಗಳೇನಪ್ಪ ಅಂದರೆ ಹಸಿವು ಆಗದಿರುವುದು ಹಾಗೂ ಹೊಟ್ಟೆ ನೋವು ಕಾಣಿಸಿಕೊಳ್ಳೋದು. ಇದು ಕೂಡ ಏನು ಅಂದ್ಕೊಳ್ತೀರಾ, ನನಗೆ ಏನೆಲ್ಲೋ ತಿಂದ್ಕೊಂಡು ಬಂದೆ, ನಾನು ಸ್ನ್ಯಾಕ್ಸ್ ತಿಂದೆ, ಸೊ ನನಗೆ ಹೊಟ್ಟೆ ನೋವು ಆಗ್ತಾ ಇದೆ ಅಥವಾ ಹೊಟ್ಟೆ ಹಸಿವಿಲ್ಲ ಅಂತ ಅಂದ್ಕೊಳ್ತೀರಾ. ಇಟ್ಸ್ ಅ ಕಾಮನ್ ಅಂತ ನೀವು ಅಂದ್ಕೊಳ್ತೀರಾ. ಸೊ ನೀವೇನು ಮಾಡಬೇಕು, ಮೈಂಡಲ್ಲಿ ಇಟ್ಕೊಳ್ಳಿ, ಈ ಒಂದು ರೋಗ ಲಕ್ಷಣಗಳು ಸೂಕ್ಷ್ಮವಾಗಿರುತ್ತೆ. ನೀವದನ್ನ ಒಂದು ದೊಡ್ಡ ಲಕ್ಷಣಗಳಾಗಿ ಕಾಣಿಸ್ಕೊಳ್ಳುವುದಿಲ್ಲ. ಆದರೆ ಇದನ್ನೆಲ್ಲವೂ ಕೂಡ ನಿಮಗೆ ಈ ಥರ ಒಂದು ಸಡನ್ನಾಗಿ ಈ ಥರ ಒಂದು ಹ್ಯಾಬಿಟ್ಸ್ಗಳು ಬರ್ತಾ ಇದೆ ಅಂದರೆ ಖಂಡಿತವಾಗಿ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೇನೆ.
ಸೊ ನೆಕ್ಸ್ಟ್ ಲಿವರ್ ಸಮಸ್ಯೆಯ ಮತ್ತೊಂದು ಸಾಮಾನ್ಯ ಲಕ್ಷಣವೆಂದರೆ ಹಸಿವು ಕ್ರಮೇಣವಾಗಿ ಕಡಿಮೆ ಆಗುವುದು ಹಾಗೂ ಹೊಟ್ಟೆಯಲ್ಲಿ ನೋವು ಕಾಣಿಸಿಕೊಳ್ಳುವುದು. ಸೊ ಈ ಸಮಯದಲ್ಲಿ ಊಟ ಸೇರಲ್ಲ, ಹೊಟ್ಟೆ ಭಾರವಂತ ಅನಿಸುತ್ತೆ. ಸೊ ಜೊತೆಗೆ ಹೊಟ್ಟೆಯೊಳಗೆ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳು ಕಾಣಿಸಿಕೊಳ್ತದೆ. ಇದರ ಜೊತೆಗೆ ಆಗಾಗ ವಾಂತಿ ಬರುವ ಹಾಗೆ ಆಗುತ್ತಲೇ ಇರುತ್ತೆ. ನಾನು ಹೇಳಿದ್ದೆ ವಾಮಿಟ್ ಬರುತ್ತೆ ಅಂತ ನಾನು ಹೇಳಿದ್ದೆ ಮೊದಲೇ. ಹಾಗೆಯೇ ಇದು ಉಲ್ಬಣಗೊಂಡು ಇದೊಂದು ಪೀಕ್ ಸ್ಟೇಜಲ್ಲಿ ಬಂದಾಗ ಏನಾಗುತ್ತೆ, ಬ್ಲಡ್ ವಾಮಿಟ್ ಆಗುತ್ತೆ. ಸೊ ಇವೆಲ್ಲ ಲಕ್ಷಣಗಳು ದೇಹದ ಲಿವರ್ ನಾವು ಸೇವಿಸಿದ ಆಹಾರವನ್ನು ಜೀರ್ಣಿಸಿಕೊಳ್ಳುವಲ್ಲಿ ತೊಂದರೆ ಅನುಭವಿಸ್ತದೆ ಎಂಬುದನ್ನು ಸೂಚಿಸುತ್ತೆ. ಸೊ ನೆಕ್ಸ್ಟ್ ಏನಂದರೆ ಹೊಟ್ಟೆಯ ಮೇಲಿನ ಬಲಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು. ಸೊ ಈ ಬಲಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಾಗ ನೀವೇನು ಮಾಡ್ತೀರಾ ಹೇಳಿ? ಸಾಮಾನ್ಯವಾಗಿ ಹೋಗಿ ಈ ಒಂದು ಲಿವರ್ನ ಚೆಕ್ ಮಾಡ್ಕೊಳ್ತೀರಾ. ಅದ್ರ ಲಿವರ್ನ ಚೆಕ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೇನೆ. ಆದರೆ ನೀವೇನು ಮಾಡ್ತೀರಾ, ಕಿಡ್ನಿ ಸ್ಟೋನ್ ಆಗಿರ್ಬೋದು ಅಂತ ಅಂದ್ಕೊಳ್ತೀರಾ ಅಲ್ವಾ. ಸೊ ಕಿಡ್ನಿ ಸ್ಟೋನ್ಗೆ ಏನು ಮಾಡ್ತೀರಾ, ಕಿಡ್ನಿಯನ್ನು ಹೋಗಿ ನೀವು ಚೆಕ್ ಮಾಡ್ಕೊಂಬರ್ತೀರಾ. ಸೊ ಕಿಡ್ನಿ ಸ್ಟೋನಲ್ಲಿ ಯಾವುದೇ ಇನ್ಫೆಕ್ಷನ್ಸ್ ಇಲ್ಲ, ಕಿಡ್ನಿಗೆ ಸ್ಟೋನ್ ಆಗಿಲ್ಲ ಅಂತ ಹೇಳಿ ಸುಮ್ಮನೆ ಆಗಿಬಿಡ್ತೀರಾ. ಸೊ ಮಾಡಬೇಡಿ. ಸೊ ಇದು ಕೂಡ ಒಂದು ಸೂಕ್ಷ್ಮವಾದ ಲಕ್ಷಣವೇ. ಸೊ ನೀವು ಆಗಾಗ್ಗೆ ಹೊಟ್ಟೆಯ ಮೇಲಿನ ಬಲಭಾಗದಲ್ಲಿ ಆಗಾಗ ಸಣ್ಣದಾಗಿ ನೋವು ಕಾಣಿಸಿಕೊಂಡ್ರೆ ನಿರ್ಲಕ್ಷ್ಯ ಮಾಡಲು ಹೋಗಬೇಡಿ. ಈ ಭಾಗವು ಯಕೃತ್ತಿಗೆ ಸೇರಿದ್ದು ನೋವು ಅಥವಾ ಊತವು ಯಕೃತ್ತಿನಲ್ಲಿ ಉರಿಯೂತದ ಸಂಕೇತವಾಗಿರ್ಬೋದು. ನೆಕ್ಸ್ಟ್ ಒಂದು ಲೋಗ ಲಕ್ಷಣವೆಂದರೆ ಮಲ ಹಾಗೂ ಮೂತ್ರದ ಬಣ್ಣದಲ್ಲಿ ಬದಲಾವಣೆ. ಇದು ಕೂಡ ಕಾಮನ್ ಅಂತ ಅಂದ್ಕೊಳ್ತೀವಿ ಅಲ್ವಾ. ಸೊ ಮೂತ್ರ ವಿಸರ್ಜನೆ ಅಥವಾ ಮಲ ವಿಸರ್ಜನೆ ಮಾಡುವಾಗ ಕಂಡುಬರುವ ಕೆಲವೊಂದು ರೋಗ ಲಕ್ಷಣಗಳು ಕೂಡ ಲಿವರ್ನ ಪ್ರಸ್ತುತ ಆರೋಗ್ಯ ಸ್ಥಿತಿಯನ್ನು ತಿಳಿಸುತ್ತೆ. ಮಲದ ಬಣ್ಣದಲ್ಲಿ ಬದಲಾವಣೆ ಕಾಣಿಸ್ಕೊಂಡ್ರೆ, ಅಂದರೆ ಬಿಳಿ ಒಂದು ರಕ್ತವಾಗಿರಲಿ ಅಥವಾ ತಿಳಿ ಬಣ್ಣದಲ್ಲಿ ಮಲ ಕಂಡು ಬಂದರೆ ಲಿವರ್ನಲ್ಲಿ ಸಮಸ್ಯೆ ಇದೆ ಎಂದು ತಿಳಿಸುತ್ತೆ. ಸೊ ಅದೇ ರೀತಿ ಗಾಢವಾದ ಹಳದಿ ಬಣ್ಣವನ್ನು ಹೊಂದಿರುವ ಮೂತ್ರ ಲಿವರ್ ಭಾಗದ ತೊಂದರೆಯನ್ನು ಹೇಳುತ್ತೆ. ಇನ್ನೇನಪ್ಪ ಅಂದರೆ ಒಂದು ಲಕ್ಷಣ, ಬಾಯಿಯಲ್ಲಿ ಕೂಡ ವಾಸನೆ ಬರಲು ಶುರು ಆಗುತ್ತೆ. ಓಕೆನಾ. ಸೊ ನೀವು ನಿಮ್ಮ ಬಾಯಿಯಲ್ಲಿ ಆಗಾಗ್ಗೆ ಒಂದು ಕೆಟ್ಟವಾದಂಥ ವಾಸನೆ ಬರುತ್ತೆ. ಬಿಕಾಸ್ ಅಲ್ಲಿ ಒಂದು ಜೀರ್ಣವಾಗುವ ಶಕ್ತಿಯನ್ನು ಕಳ್ಕೊಂಡಿರುತ್ತೆ ಲಿವರ್. ಸೊ ಇದರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಕೊಳೆತ ವಾಸನೆ ನಿಮ್ಮ ಬಾಯಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದೇಹದೊಳಗಿನ ಲಿವರ್ನಲ್ಲಿ ಸಮಸ್ಯೆಗಳು ಕಂಡುಬಂದಾಗ ಈ ಒಂದು ಬಾಯಿಯಿಂದ ಕೆಟ್ಟ ವಾಸನೆ ಬರಲು ಶುರುವಾಗುತ್ತೆ. ಸೊ ಇದರ ಜೊತೆಗೆ ಕಣ್ಣು ಉಗುರುಗಳ ಬಣ್ಣವು ಕೂಡ ಹಳದಿ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತೆ. ಸೊ ಹೀಗಾಗಿ ಇವೆಲ್ಲ ಲಕ್ಷಣಗಳು ಇದಕ್ಕಿದ್ದಂತೆ ಕಾಣಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಲಿವರ್ನಲ್ಲಿ ತೀವ್ರ ರೀತಿಯಲ್ಲಿ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇದೆ. ಓಕೆನಾ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಅದು ಆದಷ್ಟು ಚೊಕ್ಕವಾಗಿ ಹೇಳೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೇನೆ ವೀಕ್ಷಕರೇ. ಸೊ ಯಾರೂ ಕೂಡ ನಿರ್ಲಕ್ಷಿಸಬೇಡಿ ಅಂತ ಹೇಳಲಿಕ್ಕೋಸ್ಕರ ಇಷ್ಟು ಕೂಡ ಹೇಳ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಹೇಳ್ತೀರಾ ತುಂಬ ಎಳಿಬೇಡಿ ಅಂತ. ಬಟ್ ನನಗೆ ಇಂಥ ವಿಷಯಗಳನ್ನ ಮಾತಾಡುವಾಗ ಖಂಡಿತವಾಗ್ಲೂ ನಾನು ಏನು ಮಾಡ್ತಾಯಿದ್ದೆ, ನನಗೆ ಏನು ಅನಿಸ್ತಿದೆ ಅಂದರೆ, ನಿಮಗೆ ತಲೆಗೆ ಹೋಗಲಿ, ಅಷ್ಟು ಸೀರಿಯಸ್ ಇರುವ ಪ್ರಾಬ್ಲಮನ್ನು, ಅಷ್ಟು ಸೀರಿಯಸ್ನೆಸ್ ಆಗಿರುವ ಪ್ರಾಬ್ಲಮನ್ನು ನೀವು ಲೈಟಾಗಿ ತಗೋಬೇಡಿ ಅಂತ ಹೇಳಲಿಕ್ಕೋಸ್ಕರ ಇಷ್ಟೊಂದು ಹೇಳ್ತಾ ಇದ್ದೇನೆ. ಓಕೆನಾ. ಸೊ ನಿಮ್ಮ ಒಳಿತಿಗಾಗಿ ನಿಮ್ಮನ್ನು ನೀವೇ ನೋಡ್ಕೋಬೇಕು ಹೊರತು ಬೇರೆ ಯಾರೂ ನಿಮ್ಮನ್ನು ನೋಡೋಕ್ಕಿಲ್ಲ. ಅಪ್ಪವಾಗಿರಲಿ, ಅಮ್ಮ ಆಗಿರಲಿ, ಒಡ ಹುಟ್ಟಿದವರಾಗಿರಲಿ, ಯಾರೂ ಕೂಡ ನಿಮ್ಮೊಟ್ಟಿಗೆ ಇರೋದಿಲ್ಲ ವೀಕ್ಷಕರೇ. ನಿಮಗೊಂದು ಕಾಯಿಲೆ ಬಂತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ನೀವು ಒಬ್ಬಂಟಿಯಾಗಿ ನಿಲ್ಲೋ ದಿನ ಬರುತ್ತೆ. ಓಕೆನಾ. ಸೊ ನೀವು ಒಬ್ಬಂಟಿಯಾಗಿ ನಿಲ್ಲೋ ದಿನ ಬರೋ ದಿನ ನೀವು ಏನು ಮಾಡ್ತೀರಾ ಅಂದರೆ ನಿಮಗೆ ನೀವು ಮಾತ್ರ ಇರ್ತೀರಾ. ಹಾಗಾಗಿ ಆದಷ್ಟು ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಈ ಥರ ಲಕ್ಷಣಗಳು ಯಾರಿಗಾದ್ರೂ ಕಾಣಿಸ್ಕೊಳ್ತಾ ಇದ್ದರೆ ಫಟ್ ಅಂತ ಮೆಸೇಜ್ ಮಾಡಿ ಹೇಳಿ, ಅಥವಾ ಫಟ್ ಅಂತ ನಿಮ್ಮ ಒಂದು ಡಾಕ್ಟರ್, ನಿಮ್ಮ ಒಂದು ಫ್ಯಾಮಿಲಿ ಡಾಕ್ಟರ್ ಇದ್ದರೆ ಅವರಿಗೆ ತಗೊಂಡೋಗಿ ಬೇಗನೆ ತೋರಿಸಿ ಈ ಒಂದು ಕಾಯಿಲೆಗಳು ಅಥವಾ ಏನಾದರೂ ಇದ್ದರೆ ಅದನ್ನು ಶಮನಪಡಿಸಿ ಗುಣಪಡಿಸಿಕೊಳ್ಳಿ ಅಂತ ಹೇಳ್ತೇನೆ. ಸೊ ಇಲ್ಲಿ ಅಂತ ಹೇಳಿದರೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.